ಸೊ ಹಾಗಾಗಿ ಈಗ ಶಿಷ್ಯನನ್ನ ಶಿಫಾರಸು ಮಾಡುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ, ಹೋಗ್ತೇನೆ ಅಂತ ಹೇಳಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ. ಹೈಕಮಾಂಡ್ ಹೇಳಿದಂತೆ ನಾವು ನಿರ್ಧರಿಸಬೇಕಾಗತ್ತೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಅನ್ನುವಂತಹ ಮಾತು ಮಧು ಬಂಗಾರಪ್ಪ ಅವರದ್ದು. ನಾನು ಹೋದ್ಮೇಲೆ ತಾನೇ ಗೊತ್ತಾಗೋದು. ಇನ್ನೂ ಕೂಡ ಕರೆದಿದ್ದಾರೆ. ಈ ಥರ ಡೆವಲಪ್ಮೆಂಟ್ಸ್ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ. ನಾನು ವೈಯಕ್ತಿಕವಾಗಿ CM ಅವ್ರನ್ನ ಯಾರನ್ನೂ ಇನ್ನೂ ಮಾತಾಡಿಲ್ಲ. ಸೊ ನಾನು ಹೋದ್ಮೇಲೆ ನನಗೆ ಗೊತ್ತಾಗೋದು. ನಾನು ಹೋದ್ಮೇಲೆ ತಾನೇ ಗೊತ್ತಾಗೋದು. ಇನ್ನೂ ಕೂಡ ಕರೆದಿದ್ದಾರೆ. ಈ ಥರ ಡೆವಲಪ್ಮೆಂಟ್ಸ್ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ. ನಾನು ವೈಯಕ್ತಿಕವಾಗಿ CM ಅವ್ರನ್ನ ಯಾರನ್ನೂ ಇನ್ನೂ ಮಾತಾಡಿಲ್ಲ. ಸೊ ನಾನು ಹೋದ್ಮೇಲೆ ನನಗೆ ಗೊತ್ತಾಗೋದು. ನಾನು ಹೋದ್ಮೇಲೆ ತಾನೇ ಗೊತ್ತಾಗೋದು. ಇನ್ನೂ ಕೂಡ ಕರೆದಿದ್ದಾರೆ. ಈ ಥರ ಡೆವಲಪ್ಮೆಂಟ್ಸ್ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ. ನಾನು ವೈಯಕ್ತಿಕವಾಗಿ CM ಅವ್ರನ್ನ ಯಾರನ್ನೂ ಇನ್ನೂ ಮಾತಾಡಿಲ್ಲ. ಸೊ ನಾನು ಹೋದ್ಮೇಲೆ ನನಗೆ ಗೊತ್ತಾಗೋದು. ಈಗಾಗಲೇ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಒಂದಲ್ಲ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಯಾವಾಗ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಹೋಯ್ತು ಎಲ್ಲರೂ ಕೂಡ ಒಂದಲ್ಲ ಒಂದು ರಿಯಾಕ್ಷನ್ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಹೇಳಿದಾಗ ನಾವು ನಡೆದುಕೊಳ್ಬೇಕಾಗತ್ತೆ. ಹೈಕಮಾಂಡ್ ನಾಯಕರ ಮಾತೇ ಫೈನಲ್ ಆಗತ್ತೆ. ಸೊ ಅವರ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಅವರ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕಾಗತ್ತೆ. ಈಗ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಹಾಗೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಸಂದರ್ಭದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ, ಸಮಾಲೋಚನೆ ನಡೆಸ್ತೇವೆ ಅನ್ನುವಂತಹ ಮಾತು. ಸೊ ಹಾಗಾಗಿ ಏನೆಲ್ಲ ಆಗುತ್ತೆ, ಹೈಕಮಾಂಡ್ ನಾಯಕರ ಮಾತಿಗೆ ಈಗ ಸೋತು ಶರಣಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ CM ಸಿದ್ದರಾಮಯ್ಯ ಅವರು ಫೋರ್ಸ್ಫುಲಿ ಒಪ್ಕೊಂಡಂಗಿದೆ ಈಗ.